ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿಲ್ಲಿ 3 ಬಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೇನೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಇಲ್ಲಿ ನಾನು ಚಪಾತಿಗೆ ಕಸೂರಿ ಮೇಥಿ ಮತ್ತು ಒಂದು ಪೌಡ್ರ್ ರೆಡಿ ಮಾಡ್ಕೊಂಡಿಟ್ಟಿರ್ತೀನಲ್ಲ, ನಾನು ಹೆಚ್ಚಾಗಿ ಹೇಳ್ತೀನಿ ನಿಮಗೆ. ಮೊರಿಂಗ ಲೀವ್ಸ್, ಕರಿಪತ್ತ, ತಿಲ್ಲು, ಫ್ಲ್ಯಾಕ್ಸ್ ಸೀಡ್ ಎಲ್ಲ ಹಾಕಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಚಪಾತಿ, ಪೂರಿ, ದೋಸೆಗೆಲ್ಲ ಹಾಕ್ಬೋದು, ಒಳ್ಳೆಯದದು. ಮತ್ತು ಇಲ್ಲಿ ನಾನು ಬೀಟ್ರೂಟ್ ಜ್ಯೂಸ್ ಮಾಡಿದ್ದೇನೆ ನನ್ನ ಮಗನಿಗೆ. ಅದರ ವೇಸ್ಟ್ ಬಿಸಾಡೋದಿಲ್ಲ, ನಾನು ಅದು ಪೂರಿ ಅಥವಾ ಚಪಾತಿಗೆಲ್ಲ ಹಾಕ್ತೇನೆ. ಸಾಲ್ಟ್ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ನಾದಿ ನಾನು ಇಟ್ಟಿರ್ತೇನೆ ಸ್ವಲ್ಪ ಹೊತ್ತು. ನಂತರ ಇಲ್ಲಿ ನಾನು ಹೆಸರು ಕಾಳನ್ನು ಚೆನ್ನಾಗಿ ಬೇಯಿಸಿದ್ದೇನೆ ನೋಡಿ. ಈ ರೀತಿ ಬೇಯಬೇಕು. ಅದಕ್ಕೆ ನಾನು ಕಡಾಯಿಯಲ್ಲಿ ಆಯಿಲ್ ಹಾಕಿಬಿಟ್ಟು ಇದು ಜೀರಾ, ಮಸ್ಟರ್ಡ್, ಸೋಂಪು ಕೂಡ ಹಾಕಿದ್ದೇನೆ. ನಂತರ ನಾನಿಲ್ಲಿ 1-2 ದೊಡ್ಡ ಆನಿಯನ್, ಕೊರಿಯಾಂಡರ್ ಲೀವ್ಸ್, ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಟು ಮತ್ತು ಅದು ಒಂದೊಂದನ್ನೇ ಎಲ್ಲ ಆ್ಯಡ್ ಮಾಡ್ತೇನೆ. ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ನೋಡಿ. ಅದರ ನಂತರನೇ ನಾನು ಟೊಮೆಟೊ ಹಾಕೋದು. ಟೊಮೆಟೊ ಹಾಕಿದ ಕೂಡಲೇ ಸಾಲ್ಟ್ ಹಾಕಬೇಕು, ಸ್ವಲ್ಪ ಬೇಗ ಬೇಯುತ್ತೆ. ಟೊಮೆಟೊ ಕೂಡ ಅಷ್ಟೇ ಚೆನ್ನಾಗಿ ಬೇಯಬೇಕು, ಯಾಕೆಂದರೆ ಅದರದ್ದೇ ಒಂದು ಗ್ರೇವಿ ಥರ ಆಗ್ತದೆ ಅದು ಬೆಂದು. ಇಲ್ಲಿ ನಾನು ಹಲ್ದಿ, ರೆಡ್ ಚಿಲ್ಲಿ ಪೌಡರ್, ಜೀರಾ, ಧನಿಯಾ, ಸೋಂಪು ಪೌಡರ್, ಗರಂ ಮಸಾಲ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ನೀವು ಬೇಕಾದರೆ ರೆಡಿಮೇಡ್ ಹಾಕ್ಬೋದು. ಇದನ್ನೊಂದು ಹೋಮ್ ಮೇಡ್ ಮಸಾಲ, ಅದನ್ನೇ ಹಾಕಿದ್ದೇನೆ. ಇಲ್ಲಾಂದರೆ ನೀವು ಗರಂ ಮಸಾಲ ಹಾಕಿದರೆ ಅದರಲ್ಲೂ ಎಲ್ಲ ಇರ್ತದೆ, ಅದನ್ನೇ ಹೆಚ್ಚು ಹಾಕ್ಬೋದು ನೀವು ನೋಡಿ. ಈ ರೀತಿ ಗ್ರೇವಿ ರೆಡಿ ಆಗುತ್ತೆ. ಈರುಳ್ಳಿ ಟೊಮೆಟೊ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ. ಅದರ ನಂತರ ಬೇಯಿಸಿದ ಹೆಸರು ಕಾಳನ್ನು ಹಾಕ್ತೇನೆ. ನಾನು ಬರೀ ಕೋಕೋನಟ್ ಹಾಕಿಬಿಟ್ಟು ಡ್ರೈ ಆಗಿ ಕೆಲವರು ಮಾಡ್ತಾರಲ್ಲ ಟ್ರೆಡಿಷ್ನಲ್ ಮಂಗಳೂರು ಸ್ಟೈಲ್, ಆ ರೀತಿ ಮಾಡೋದಲ್ಲ. ಈ ರೀತಿ ನಾವು ಮಾಡಿದರೆ ನೋಡಿ, ಈ ರೀತಿ ಮ್ಯಾಶ್ ಮಾಡಬೇಕು ಅದನ್ನು ಸ್ವಲ್ಪ, ಆವಾಗ ಅದು ತಿಕ್ಕಾಗಿ ಬರುತ್ತೆ. ಇಲ್ಲಿ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕು. ಇದು ಚಪಾತಿಗೂ ಒಳ್ಳೆಯದಾಗುತ್ತೆ. ಕಸೂರಿ ಮೇಥಿ ಹಾಕ್ತಾ ಇದ್ದೇನೆ. ಮತ್ತು ಇದು ಮಸಾಲ ಅವಲಕ್ಕಿ ಮಾಡ್ತೇವೆಲ್ಲ ಮಂಗಳೂರು ಸ್ಟೈಲು, ಸ್ವಲ್ಪ ಖಾರ ಸಿಹಿ ಇದ್ದು, ಅದಕ್ಕಂತೂ ಒಳ್ಳೆ ಸೂಪರ್ ಕಾಂಬಿನೇಷನ್. ನೀವು ಯಾವತ್ತಾದರೂ ಮಸಾಲ ಅವಲಕ್ಕಿ ಮಾಡಿದರೆ ಈ ರೀತಿ ಮಾಡಿ. ಮೇಲ್ಗಡೆಯಿಂದ ನೋಡಿ ಗೀ ಕೂಡ ಹಾಕಿ ಮುಚ್ಚಳ ಮುಚ್ಚಿಬಿಟ್ಟು ಇಡಿ. ಮತ್ತು ಚಪಾತಿಗೂ ಒಳ್ಳೆ ಕಾಂಬಿನೇಷನ್. ನಾನಿಲ್ಲಿ ಪರಾಟ ಟೈಪ್ ಚಪಾತಿ ಮಾಡ್ತಾಯಿದ್ದೇನೆ. ಈ ರೀತಿ ತೋರಿಸ್ತೇನಲ್ಲ, ಈ ರೀತಿ ಮಾಡ್ಬೋದು. ಬೇರೆ ಬೇರೆ ಟೈಪಲ್ಲಿ ಮಾಡ್ತಾರೆ, ನಾನು ಕೆಲವು ಟೈಪಲ್ಲಿ ಮಾಡ್ತೇನೆ. ಈ ರೀತಿ ಒಂದು ಮಾಡ್ತೇನೆ, ಅಂದರೆ ಲೇಯರ್ ಆಗಿ ಬರ್ತದೆ, ತಿನ್ನಲಿಕ್ಕೆ ಸ್ವಲ್ಪ ಒಳ್ಳೆಯದಾಗ್ತದೆ ಅಂತ. ಇನ್ನೊಂದು ಟೈಪಲ್ಲಿ ಮಾಡ್ತೇನೆ ನೋಡಿ. ನೀವು ಯಾವ ಟೈಪ್ ಈಸಿ ಆಗುತ್ತೆ ಆ ಟೈಪಲ್ಲಿ ಮಾಡಿ, ಪರಾಟ ಥರ. ಇದಂತೂ ಹೆಸರು ಕಾಳಿದು ಇದು ಪಲ್ಯ ಈ ರೀತಿ ಮಾಡಿದರೆ ಉಂಟಲ್ಲ, ತುಂಬ ಚೆನ್ನಾಗಿ ಬರ್ತದೆ. ನೀವು ಈ ರೀತಿ ಟ್ರೈ ಮಾಡಿ. ಬರೀ ಪ್ಲೇನಾಗಿ ಕೊಕೊನಟ್ ಹಾಕಿ ಮಾಡೋದಕ್ಕಿಂತ ಈ ರೀತಿ ಮಾಡಿದರೆ ನಿಮಗೆ ಚಪಾತಿ, ಪೂರಿ ಅಥವಾ ಮಸಾಲ ಅವಲಕ್ಕಿಗೂ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಲೇಯರ್ ಆಗಿ ಬಂದಿದೆ, ನಾನು ತೋರಿಸ್ತಾ ಇದ್ದೇನೆ ನೋಡಿ. ಎಲ್ಲ ಲೇಯರ್ ಬಿಟ್ಕೊಳ್ಳುತ್ತೆ ನೋಡಿ, ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ಈ ರೀತಿ ಮಾಡಿದರೆ. ನಂತರ ನಾನು ಇಲ್ಲಿ ಮಸಾಲ ಅವಲಕ್ಕಿ ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕೆ ತೆಂಗಿನಕಾಯಿ ಮತ್ತು ಜಾಗರಿ ಹಾಕ್ತಾ ಇದ್ದೇನೆ. ಶುಗರ್ ಬೇಕಾದರೂ ಶುಗರ್ ಹಾಕ್ಬೋದು. ನಾನಿಲ್ಲಿ ಅವಲಕ್ಕಿದೊಂದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೇನೆ, ಅದನ್ನು ಕೂಡ ಹಾಕ್ತೇನೆ. ಇದರಲ್ಲಿ ಎಲ್ಲ ಮಸಾಲ ಇದೆ, ಧನಿಯಾ, ಜೀರಾ, ಬ್ಯಾಡಗಿ ಚಿಲ್ಲಿ, ಪೆಪ್ಪರ್, ದಾಲ್ ಆ ಥರ ಎಲ್ಲ ಇದೆ. ಮತ್ತು ಇದನ್ನು ಒಗ್ಗರಣೆ ಹಾಕ್ತಾ ಇದ್ದೇನೆ. ಒಗ್ಗರಣೆ ಸ್ವಲ್ಪ ಬಿಸಿ, ಅಂದರೆ ಜಾಸ್ತಿ ಬಿಸಿ ಇರುವಾಗ ಹಾಕಬೇಡಿ, ಗೊತ್ತುಂಟಲ್ಲ ಇದು ಎಲ್ರಿಗೂ ಗೊತ್ತಿದೆ. ಆದರೆ ಇದು ಪೇಪರ್ ಅವಲಕ್ಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಇದಕ್ಕೆ. ಇದು ನಮ್ಮ ಕಡೆಯಲ್ಲಿ ಪೇಪರ್ ಅವಲಕ್ಕಿ ಹಾಕ್ತಾರಲ್ಲ, ಅದು ತುಂಬ ಚೆನ್ನಾಗಿ ಬರುತ್ತೆ. ಇದು ಒಳ್ಳೆ ಕಾಂಬಿನೇಷನ್ ಆಯಿತಾ. ಈ ರೀತಿ ಹೆಸರು ಕಾಳಿನ ಪಲ್ಯ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಅವಲಕ್ಕಿಗೆ ಆ ಗ್ರೀನ್ ಮೂಗಿದ ಮಸಾಲವನ್ನು ಮಿಕ್ಸ್ ಮಾಡಿ ತಿನ್ನಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಖಾರ ಖಾರ ಆಗಿ ಒಳ್ಳೆಯದಾಗುತ್ತೆ ಅದು ಮಿಕ್ಸ್ ಮಾಡಿ ತಿಂದರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.